ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನನಗೆ ಬೆಳಿಗ್ಗೆ ಏಳುವಾಗಲೇ ಒಂದು ಮನಸ್ಸಾಯಿತು. ಎಂತ ಗೊತ್ತುಂಟ, ನೀರು ದೋಸೆ ಒಲೆಯಲ್ಲಿ ಮಾಡುವ ಅಂತ ಹೇಳಿ. ಆಗ ಚಂದ ಒಂದು ಬೆಂಕಿ ಹೊತ್ತಿಸಿದೆ. ಒಂದನೇ ತುಂಬ ಚಳಿ, ಆಗ ಬೆಳಿಗ್ಗೆ 6 ಗಂಟೆ ಆಗುವ ಬೆಂಕಿ ಮಾಡುವಾಗ ಉಂಟಲ್ಲ, ಒಂದು ಖುಷಿಯೇ ಬೇರೆ. ನಾನು ನೋಡಿ ಅಂತೆ ಈ ದೋಸೆ ತೆಗೆಯೋ ಸಟಕಕ್ಕೆ ಸ್ವಲ್ಪ ದೋಸೆ ಹಿಡ್ಕೊಳ್ತದೆ ಹೇಳಿ ನಾನೊಂದು ಬೌಲಲ್ಲಿ ನೀರು ಹಾಕಿ ಇಟ್ಟಿರ್ತೇನೆ. ಅಂದರೆ ಅದು ಒಂದು ದೋಸೆ ಅದು ಕೂಡ ಅದಕ್ಕೆ ಹಾಕಿಟ್ರೆ ಮತ್ತೊಂದು ದೋಸೆ ಆಗುವಾಗ ಅದು ಹಿಗ್ಗಿ ರೆಡಿಯಾಗಿರುತ್ತೆ, ಕ್ಲೀನ್ ಆಗ್ತದೆ ಸಟಕ. ಹಾಗೆ ನಾನು ಈ ರೀತಿಯಾಗಿ ಮಾಡ್ತೇನೆ. ಇದು ಕೆಲವರೆಲ್ಲ ಹೆಚ್ಚಿನವರು ಮಾಡ್ತಿರೋದೇಳಿ ನನ್ನೊಂದು ತೋರಿಕೆ. ನನಗೆ ಇದು ಯಾರು ಹೇಳ್ಕೊಟ್ಟದ್ದು, ಯೂಟ್ಯೂಬಲ್ಲಿ ನೋಡಿದ್ದು ಹಾಗೇನಲ್ಲ. ನನಗೆ ಇದೊಂದು ಕಷ್ಟ ಆಗುವಾಗ ಈ ಒಂದು ಐಡಿಯಾ ನನ್ನ ಸ್ವಂತ ಐಡಿಯಾ ಇದು. ಹಾಗೆ ನಿನ್ನದು ಚಿಕನ್ ಪದಾರ್ಥ ಎಲ್ಲ ಇತ್ತು. ಮತ್ತು ನಾನು ಎಲ್ಲ ಒಲೆಯೆಲ್ಲ ಮಾಡಲಿಲ್ಲ, ಅನ್ನ ಗ್ಯಾಸಲ್ಲೇ ಮಾಡಿದೆ, ಹಾಲು ಅದೆಲ್ಲ ಗ್ಯಾಸಲ್ಲೇ. ಈಗ ಚಹಾ ಅದೆಲ್ಲ ಆಮೇಲೆ ಮತ್ತು ನಾನು ಚಹಾ ಎಲ್ಲ ಕುಡಿದೆ, ಮಕ್ಕಳಿಗೆಲ್ಲ ಕೊಟ್ಟೆ. ಹಾಗೆ ಮತ್ತು ಇದು ಸಣ್ಣ ಮೀನು ಬಂತು, ಅಂದರೆ ಸಣ್ಣ ಮೀನು ಬೂತಾಯಿ ಸಣ್ಣ, ಅಂದರೆ ಒಳ್ಳೆ ತುಂಬ ಫ್ರೆಶ್ ಇತ್ತು ಅದ್ರ ಮಾತ್ರ ಮೀನು. ಹಾಗೆ ನಾನು ಅದೊಂದು ಅರ್ಧ kg ತಗೊಂಡೆ. ನಮಗೆ ಜಾಸ್ತಿ ಅಂದರೆ ಮೀನು ಪದಾರ್ಥ ಹೋಗೋ ಮಕ್ಕಳೆಲ್ಲ ಸರಿ ತಿನ್ನೋದಿಲ್ಲ, ಫ್ರೈ ಮಾಡಿ ತಿಂತಾರೆ. ಮತ್ತು ಫ್ರೈ ಯಾವಾಗಲೂ ಒಳ್ಳೆಯದಲ್ಲ ಹೆಲ್ತಿಗೆ ಹೇಳಿ ನಾನು ಅಪರೂಪವೇ ಫ್ರೈ ಎಲ್ಲ ಮಾಡೋದು. ಹಾಗೆ ಮತ್ತು ಚಂದ ಅದೊಂದು ಮಸಾಲೆ ಎಲ್ಲ ರೆಡಿ ಆಯಿತು. ಆಮೇಲೆ ಚಂದ ಒಲೆ ಸೈಡೆಲ್ಲ ಚಂದ ಕ್ಲೀನ್ ಮಾಡಿದೆ. ಮತ್ತು ಅಂದರೆ ಅದು ಫುಲ್ ಕರಿ ಆಗ್ತದಲ್ಲ, ಮತ್ತು ಇನ್ನು ನಾಳೆ ಬೆಳಿಗ್ಗೆ ಇನ್ನು ಮಾಡೋದಾದರೆ ಹೇಳಿ ಚಂದ ಕ್ಲೀನ್ ಮಾಡಿ ಚಂದ ಕೈಯೆಲ್ಲ ಹ್ಯಾಂಡ್ ವಾಶ್ ಹಾಕಿ ತೊಳೆದಿದ್ರೆ ಕೈಯೆಲ್ಲ ಫುಲ್ ಕರಿ ಆಗ್ತದೆ. ಅದೆಲ್ಲಾಗಿ ಇದು ಮೀನು ಕ್ಲೀನ್ ಮಾಡಿ ತಂದರು. ಅದನ್ನು ಮತ್ತು ಮೀನೆಲ್ಲ ಮಸಾಲೆಗೆ ಹಾಕಿ ಕುದಿ ಬರೆಸಿ ಲಾಸ್ಟ್ ಫೈನಲಿ ಕುಡಿಯುವ ನೀರು, ಅಂದರೆ ಇದು ಲಾಸ್ಟ್ ಬೆಂಕಿ ಆ ಒಂದು ಪೀಸ್ ಸೌದಿ ಇಟ್ಟು ಮತ್ತು ಪುನಃ ಬೇರೆ ಎಕ್ಸ್ಟ್ರಾ ಬೆಂಕಿ ಮಾಡಲಿಲ್ಲ. ಅದರಲ್ಲೇ ಈಗ ಆ ಒಂದು ಕೆಂಡದಲ್ಲಿ ಒಳ್ಳೊಂದು ಕುಡಿಯುವ ನೀರು ಸಹ ರೆಡಿ ಆಯಿತು. ನಮಗೆ ಒಂದು ಪಾತ್ರೆ ನೀರು ಫುಲ್ ಇಟ್ಟರೆ ಆ ದಿನ ಇಡೀ ಸಾಕಾಗ್ತದೆ. ದೊಡ್ಡ ಪಾತ್ರೆ ಮಾತ್ರ ಇದು. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು. ಬಾಯ್ ಬಾಯ್.